ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ. ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುತಾರತಾನ್. ಮಹಾಸ್ವಾಮಿಗಳವರ ಚರಿತ್ರೆಯನ್ನು ನಾವು ತಿಳಿತಾ ಇದ್ದೀವಿ. ನಿನ್ನೆ ದಿವಸ ಪೂರ್ವಾಶ್ರಮದಲ್ಲಿ ಅವರ ಅವತಾರ ಆಗಿರುವಂಥದ್ದು, ಅವರ ಅಧ್ಯಯನದ ಒಂದು ವೈಶಿಷ್ಟ್ಯತೆ, ಅವರ ಸಾತ್ವಿಕತೆಯ ಬಗ್ಗೆ, ಅವರ ಕುಲದ ಬಗ್ಗೆ ಎಲ್ಲವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದೆ ಅವರ ಆಶ್ರಮದ ಬಗ್ಗೆ, ಆಶ್ರಮದ ನಂತರ ಅವರು ಮಾಡಿರುವಂತಹ ಸಾಧನೆಯ ಬಗ್ಗೆ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸತ್ಯಪ್ರಜ್ಞ ತೀರ್ಥರ ನಂತರ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳು ಸತ್ಯಪ್ರಜ್ಞ ತೀರ್ಥರು, ಸತ್ಯಧ್ಯಾನ ತೀರ್ಥರ ವಿಶೇಷ ಅನುಗ್ರಹವನ್ನು ಪಡೆದಂಥವರು. ಅವರ ನಂತರ ಸತ್ಯಾಭಿಜ್ಞ ತೀರ್ಥರು ಉತ್ತರಾದಿ ಮಠದವನ್ನು ಪಾಲನೆ ಮಾಡಿದಂಥವರು. ಇವರ ನಂತರ ಗುತ್ತಲ್ ಗುರುರಾಜಾಚಾರ್ಯರು ಅವರಿಗೆ ಆಶ್ರಮವನ್ನು ನೀಡಿರುವಂಥದ್ದು. ಸತ್ಯಪ್ರಮೋದ ತೀರ್ಥರಿಗೆ ಆಶ್ರಮವನ್ನು ನೀಡುವಂತಹ ಸಂದರ್ಭದಲ್ಲಿ ಒಂದು ಸಂದರ್ಭ ಉಲ್ಲೇಖವಾಗಿರುವಂಥದ್ದು. ಸಾಮಾನ್ಯವಾಗಿ ಒಂದು ಸಂಸ್ಥೆ ಲೌಕಿಕವಾಗಿರಲಿ ಧಾರ್ಮಿಕವಾಗಿರಲಿ ಅದಕ್ಕೆ ಉತ್ತರಾಧಿಕಾರಿಯ ಆಯ್ಕೆ ಆಗುವಂತಹ ಸಂದರ್ಭದಲ್ಲಿ ಅನೇಕ ಸ್ಥಾನ ಮಾನ ಅದರ ವ್ಯಾಮೋಹ ಉಂಟಾಗಿ ಅದು ಆಯ್ಕೆ ಸುಲಭ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತಭೇದ ಉಂಟಾಗುವಂಥದ್ದು, ಒಡಕುಗಳು, ವಿರೋಧಗಳು ತಲೆ ಎತ್ತುವಂಥದ್ದು ಅನೇಕ ಕಡೆ ನಾವು ಕಾಣ್ತೀವಿ. ಆದರೆ ಮಹಾಸ್ವಾಮಿಗಳವರ ಆಶ್ರಮದ ಸಂದರ್ಭದಲ್ಲಿ ಹೇಗಿತ್ತು ಅಂದರೆ, ಅನೇಕ ಜನ ವಿದ್ವಾಂಸರು, ಘನ 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 ಪಂಡಿತರು, ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿದ್ದಂತಹ ಅನೇಕ ಘನ ವಿದ್ವಾಂಸರು ಅಲ್ಲಿ ಸನ್ನಿಹಿತರಾಗಿದ್ದರು. ಆ ಸಂದರ್ಭದಲ್ಲಿ ಎಲ್ಲರ ಮುಂದೆ ಸತ್ಯಾಭಿಜ್ಞ ತೀರ್ಥರು ಗುತ್ತಲ್ ಗುರುರಾಜಾಚಾರ್ಯರಿಗೆ ಆಶ್ರಮವನ್ನು ಕೊಡುವಂತಹ ಸಂದರ್ಭ, ಅನುಮೋದನೆಯನ್ನು ಮಾಡಿದ್ದಾರೆ. ಎಲ್ಲರೂ ಅವಶ್ಯವಾಗಿ ಆಗಲಿ, ಸತ್ಕುಲ ಪ್ರಸೂತರು, ಇನ್ನು ಎಳೆಯ ವಯಸ್ಸು, ಚಿಕ್ಕ ವಯಸ್ಸಿನಲ್ಲಿ ಆಶ್ರಮವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸಕಲ ಶಾಸ್ತ್ರ ಪಾರಂಗತರು. ಯಾಕೆಂದರೆ ಆ ಮಠವನ್ನು ಆಳಬೇಕು ಅಂತ ಹೊರಟ್ರೆ ಅವರಲ್ಲಿ ಕೆಲವೊಂದು ಗುಣಗಳಿರಬೇಕು. ಶಾಸ್ತ್ರ ಹೇಳೋ ಹಾಗೆ ಮೊದಲನೇದಾಗಿ ಅವರಲ್ಲಿ ವಿದ್ವತ್ತತೆ ಇರಬೇಕು, ಅಪೂರ್ವವಾಗಿರುವಂತಹ ವೈರಾಗ್ಯ ಇರಬೇಕು. ಅಂದರೆ ವೈರಾಗ್ಯ ನಿಧಿಗಳಾಗಿರಬೇಕು, ವ್ರತ ನಿಯಮ ಉಪವಾಸ ಮಾಡೋರಾಗಿರಬೇಕು, ತಪೋಮಯವಾದ ಜೀವನವನ್ನು ನಡೆಸೋರಾಗಿರಬೇಕು. ಮಠದ ಲೌಕಿಕ ಆಡಳಿತವು ಭಾರೀ ವಿಸ್ತಾರವಾಗಿರುವಂಥದ್ದು. ಅದೆಲ್ಲವನ್ನು ತಲೆದೂಗಿಸ್ಕೊಂಡು ಹೋಗುವಂತಹ ಜಾಣ್ಮೆ ಅವರಲ್ಲಿರಬೇಕು. ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಕಾಣೋ ಹಾಗಿರಬೇಕು. ಆ ಸೇತು ಹಿಮಾಚಲದ ಪರ್ಯಂತರವಾಗಿ ಎಲ್ಲರ ಒಂದು ಪ್ರೀತಿ ಗೌರವವನ್ನು ಪಡೆಯುವಂತಹ ವ್ಯಕ್ತಿತ್ವ ಅವರದಲ್ಲಾಗಿರಬೇಕು. ಇದನ್ನೆಲ್ಲ ರಂಗಾಚಾರ್ಯರ ಪುತ್ರರಾಗಿರುವಂತಹ ಗುತ್ತಲ್ ಗುರುರಾಜಾಚಾರ್ಯರಲ್ಲಿ ಸತ್ಯಾಭಿಜ್ಞ ತೀರ್ಥರು ಕಂಡಿದ್ದಾರೆ. ಗುರುಗಳ ಒಂದು ಆಶೀರ್ವಾದದ ಬಲ, ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ ನಂತಾನ್ಯತಾ ಭವೇತ್ ಅಂತ ಹೇಳಿದ ಹಾಗೆ ಆ ಗುರುಗಳ ಅನುಗ್ರಹದ ಬಲದಿಂದ ಅವರು ಆಶ್ರಮವನ್ನು ಸ್ವೀಕಾರ ಮಾಡಿರುವಂಥದ್ದು. ಆಶ್ರಮದ ಸ್ವೀಕಾರದ ನಡಿಬೇಕಾಗಿರುವಂತಹ ಕರ್ತವ್ಯಗಳೆಲ್ಲ ನಡೆದಿದ್ದಾವೆ. ವಿಧಿವಿಧಾನಗಳೆಲ್ಲನೆಲ್ಲ ವಿಸ್ತಾರವಾಗಿ ಮಾಡಿದ್ದಾರೆ. ಆತ್ಮಶ್ರಾದ್ದ ನಡೆಯುವಂಥದ್ದು, ಹೋಮ ಹವನಾದಿಗಳಲ್ಲಿ ವಿದ್ಯುಕ್ತವಾಗಿ ಭಾಗವಹಿಸುವಂಥದ್ದು, ಶಿಖಾ ಯಜ್ಞೋಪವೀತವನ್ನು ತ್ಯಜಿಸುವಂಥದ್ದು, ತನ್ನ ಬಂಧು ಬಾಂಧವರು, ಐಶ್ವರ್ಯ, ಅಧಿಕಾರ, ಸಂಪತ್ತಿನ ಮೇಲೆ ಪೂರ್ತಿಯಾಗಿ ಮೋಹ ಮಮತೆಯನ್ನು ಬಿಟ್ಟು ತ್ಯಾಗ ಮಾಡಿ ವಿರಕ್ತನಾಗಿ ಜಗತ್ತಿಗೆ ಅಭಯವನ್ನು ನೀಡಿ ಈರ್ಷಾ ಅಸೂಯ ಮಾನ ಮೋಹ ತ್ಯಾಗ ಇವೆಲ್ಲವನ್ನ ಬಿಟ್ಟು ಶ್ರೀಮದಾಚಾರ್ಯರ ಒಂದು ನಿರೂಪಿಸಿರುವಂತಹ ಸನ್ಯಾಸ ಧರ್ಮದ ಪಾಲನೆಯನ್ನು ಮಾಡುವಂಥದ್ದು. ಅದರಲ್ಲೂ
ಗೃಹಸ್ಥಾಶ್ರಮಿಗಳು ಒಬ್ಬರು ಅವರಿಗೆ ಕೌಪೀನವನ್ನು ಕೊಡುವಂತಹ ಪದ್ಧತಿ ಇದೆ. ಯಾರಿಗೆ ಪುತ್ರ ಸಂತಾನ ಇಲ್ಲ ಅವರು ಅದನ್ನು ಕೊಟ್ಟರೆ ಒಳ್ಳೆಯ ಸಂತಾನ ಆಗ್ತದೆ ಅಂತ ಒಂದು ವೈಶಿಷ್ಟ್ಯತೆ ಇದೆ. ಮಹಾಸ್ವಾಮಿಗಳವರ ಆಶ್ರಮದ ಸಂದರ್ಭದಲ್ಲಿ ಇತಿಹಾಸದಲ್ಲಿ ನಾವು ಕಾಣುವಂಥದ್ದು, ಗಲಗಲಿ ಆನಂದ ತೀರ್ಥಾಚಾರ್ಯರು ಆ ವಸ್ತ್ರವನ್ನು ಕೌಪೀನವನ್ನು ಕೊಟ್ಟಿದ್ದಾರಂತೆ. ನೋಡಿ, ಸತ್ಪಾತ್ರರಲ್ಲಿ ನೀಡಿದಂತಹ ದಾನ ಹೇಗೆ ಫಲ ಕೊಡ್ತದೆ ಅನ್ನಲಿಕ್ಕೆ ಆಶ್ರಮ ಸ್ವೀಕಾರ ಮಾಡಿದಂತಹ ದಿನದಿಂದಲೇ ಅವರು ಅನುಗ್ರಹವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದೇ ವರ್ಷದೊಳಗೆ ಅವರಿಗೆ ಸತ್ಪುತ್ರ ಪ್ರಾಪ್ತಿಯಾಗಿರುವಂಥದ್ದು. ಸತ್ಯಾಭಿಜ್ಞ ತೀರ್ಥರು ರಾಣೇಬೆನ್ನೂರಿನಲ್ಲಿ ಅವರ ವೃಂದಾವನವನ್ನು ನಾವು ಕಾಣ್ತೀವಿ. ಅಲ್ಲಿ ನಡೆಯಬೇಕಾಗಿರುವಂಥ ಆರಾಧನೆಯ ವಿಶಿಷ್ಟತೆಯನ್ನು ಮಹಾಸ್ವಾಮಿಗಳವರು ಮಾಡಿಸಿದ್ದಾರೆ. ಆ ಸಂದರ್ಭ ಹೇಗಿತ್ತು ಅಂದರೆ, ಅವರ ಆಶ್ರಮ ಸ್ವೀಕಾರ ಮಾಡುವಂತಹ ಸಂದರ್ಭ ರಾಜಕೀಯ ವಿಪ್ಲವದಿಂದ ಕೂಡಿರುವಂಥದ್ದು. ಅದರಲ್ಲೂ ಆ ಸಂದರ್ಭದಲ್ಲಿ ಮಠದ ಸ್ಥಿತಿ ಹೇಗಿತ್ತು ಅಂದರೆ ಬಹಳ ಕಷ್ಟದ ಪರಿಸ್ಥಿತಿ. ಪೂರ್ವಾರಾಧನೆಯನ್ನು ಮಾಡಿಕೊಂಡು ಹೊರಗಡೆ ಬರಬೇಕು ಅಂದರೆ ಅಷ್ಟು ಭಯಭೀತವಾದ ವಾತಾವರಣ. ಆ ಸಂದರ್ಭದಲ್ಲಿ ವಿದ್ಯಾಧೀಶ ತೀರ್ಥರಿಗೆ ನಮಸ್ಕಾರವನ್ನು ಮಾಡಿ ಮಂಗಳವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಸ್ವಾಮಿಗಳವರ ಒಂದು ಮಹಿಮೆ ಅವತ್ತು ನಾವು ಕಾಣುವಂಥದ್ದು. ಮುಂದೆ ಕರ್ಜಗಿಯಲ್ಲಿ ವಿದ್ಯಾಧೀಶ ತೀರ್ಥರ ಆರಾಧನೆಯ ಮಹೋತ್ಸವವನ್ನು ಮುಗಿಸಿಕೊಂಡು ಸ್ವಾಮಿಗಳವರು ಪುಷ್ಯವದ್ಯ ಅಮಾವಾಸ್ಯ ದಿವಸ ಸಾಯಂಕಾಲ ಕರ್ಜಗಿಗೆ ಬಂದಿದ್ದಾರೆ. ಮಹಾಸ್ವಾಮಿಗಳವರ ಒಂದು ವೈಶಿಷ್ಟ್ಯತೆ ಏನು ಅಂದರೆ, ಊರು ಚಿಕ್ಕದಾದರೂ ಪರವಾಗಿಲ್ಲ, ವರದಾ ನದಿ ಸ್ನಾನ ಬಹಳ ಶ್ರೇಷ್ಠವಾಗಿರುವಂಥದ್ದು. ವೈಶಾಖೇ ವರದ ಸ್ನಾನಂ ಸದ್ಗತಿಪ್ರದಂ ಅಂತ ಹೇಳಿದ ಹಾಗೆ ವೈಶಾಖ ಮಾಸದಲ್ಲಿ ಆ ವರದಾ ನದಿ ಸ್ನಾನ ಮಾಡುವಂಥದ್ದು ಭಾರಿ ವಿಶೇಷವಾದ ಫಲ ಕೊಡುವಂಥದ್ದು. ಅದರಲ್ಲೂ ಮಹಾಸ್ವಾಮಿಗಳವರಿಗೆ ತುಂಬ ಪ್ರೀತಿಕರವಾಗಿರುವಂತಹ ಪ್ರದೇಶ. ತಾವು ಪೂರ್ವಾಶ್ರಮದಲ್ಲಿ ಅಲ್ಲೇ ಆಟ ಆಡಿ ಬೆಳೆದಿದ್ದಂಥದ್ದು, ಬಾಲ್ಯವನ್ನು ಕಳೆದಿದ್ದಂಥದ್ದು ಅದೇ ಪ್ರದೇಶ, ಅಧ್ಯಯನ ಮಾಡಿದಂತಹ ಪ್ರದೇಶ. ಸತ್ಯ ಸಂಕಲ್ಪ ತೀರ್ಥರು ಕರ್ಜಗಿ ಮೇಲಿರುವಂತಹ ಅನುಗ್ರಹ ಮಾಡಿದಂತಹ ದಿವ್ಯವಾದ ಕ್ಷೇತ್ರ ಅದು ಆ ಕರ್ಜಗಿ. ಸ್ವಾಮಿಗಳವರು ನಿತ್ಯದಲ್ಲಿ ತ್ರಿಕಾಲದಲ್ಲಿ ಸ್ನಾನವನ್ನು ಮಾಡಬೇಕು, ಆಹ್ನಿಕ ಪೂಜೆಗಳನ್ನು ಮತ್ತು ಉಳಿದ ಎಲ್ಲ ಸಮಯದಲ್ಲಿ ಪಾಠವನ್ನು ಹೇಳಬೇಕು, ಪ್ರವಚನವನ್ನು ಮಾಡಬೇಕು. ಶ್ರೀಪಾದರಿಗೆ ಇದು ಪ್ರಥಮ ಮಹೋತ್ಸವವಾಗಿರುವಂಥದ್ದು. ಅಂದರೆ ಆಶ್ರಮ ನಂತರದಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಆ ಸುಮಧ್ವಿಜಯದ ಪಾರಾಯಣ, ಅಲಂಕೃತವಾದ ಮಂಟಪದಲ್ಲಿ ರಾಮದೇವರ ಬ್ರಹ್ಮಕರಾಚಿತ ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ. ಎಲ್ಲ ಬಂದಿರುವಂತಹ ಭಕ್ತರಿಗೆ ಆ ವರದಾ ನದಿಯ ಪವಿತ್ರವಾದ ಪ್ರವಾಹದಲ್ಲಿ ತ್ರಿಕಾಲದಲ್ಲಿ ಸ್ನಾನ, ದಂಡೋದಕ, ಪಾದೋದಕವನ್ನು ನಿಟ್ಟು ಆ ಎಲ್ಲ ಕರ್ಜಗಿಯ ಭಕ್ತರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂಥವರು ಮಹಾಸ್ವಾಮಿಗಳವರು. ಮುಂದೆ ಅವರ ಸಂಚಾರ ಕರ್ಜಗಿಯ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲಿ ಸಂಚಾರ ಆಗಿರುವಂಥದ್ದು. ಸಾಗರದಲ್ಲಿ ವರದಾ ಮೂಲ ಸ್ನಾನ, ಪಶ್ಚಿಮ ವಾಹಿನಿ ಆಗಿರುವಂತಹ ವರದಾ ನದಿ ಇರುವ ಆ ಭಾಗದಲ್ಲೇ ಬರುವಂತಹ ಕೋಣತಂಬಿಗೆಯಲ್ಲಿ ಕೆಲ ದಿನ ವಾಸ ಮಾಡಿದ್ದಾರೆ. ಕೆಲವೊಂದು ಸಾರಿ ನಿತ್ಯದಲ್ಲಿ ತ್ರಿಕಾಲ ಸ್ನಾನ, ಕೆಲವೊಮ್ಮೆ ಅನೇಕ ಸಾರಿ ಸ್ನಾನ ಮಾಡುವಂತಹ ಸಂದರ್ಭ ಬರ್ತಾ ಇತ್ತು. ನಿತ್ಯವೂ ತಣ್ಣೀರಿನ ಸ್ನಾನ ತ್ರಿಕಾಲದಲ್ಲಿ, ಒಮ್ಮೊಮ್ಮೆ ಅನೇಕ ಸಲ ಸ್ನಾನ ಮಾಡುವಂತಹ ಸಂದರ್ಭ ಬಂದಾಗ ವಾಯುದೇವರ ವಿಶೇಷ ಸನ್ನಿಧಾನದ ಬಲ ನಮಗೆ ಎದ್ದು ಕಾಣುವಂಥದ್ದು. ಮಹಾಸ್ವಾಮಿಗಳವರು ಮುಂಚೆನೂ ಪಾಠ ಹೇಳ್ತಾ ಇದ್ರು. ಅದರೊಳಗೆ ಆಶ್ರಮದ ನಂತರ ಅವರ ಪಾಠದಲ್ಲಿ ವಿಶೇಷವಾದ ಗಾಂಭೀರ್ಯ ಮತ್ತು ಓಜಸ್ಸು ಕೇಳುಗರಿಗೆ ಕಾಣಿಸ್ತಾ ಇತ್ತು. ಇದರ ಕಾರಣ ಏನು ಅಂದರೆ, ಸುಖತೀರ್ಥರ, ಮಧ್ವಾಚಾರ್ಯರ ಮತ್ತು ಸುಧಾಚಾರ್ಯರ, ಜಯತೀರ್ಥರ ವಿಶೇಷವಾದ ಸನ್ನಿಧಾನ ಅವರಲ್ಲಿ ನಾವು ಕಾಣುವಂಥದ್ದು. ಆನವಟ್ಟಿಯಲ್ಲಿ ಪ್ರಥಮವಾದ ಚಾತುರ್ಮಾಸ್ಯ ಮಹಾಸ್ವಾಮಿಗಳವರದು. ಅವರ ಚರಿತ್ರೆ ಬಹಳ ವಿಸ್ತಾರವಾಗಿರುವಂಥದ್ದು. ಮುಖ್ಯವಾದ ಅಂಶಗಳನ್ನು ಮಾತ್ರ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಆನವಟ್ಟಿಯಲ್ಲಿ ಅವರ ಒಂದು ಪ್ರಥಮ ಚಾತುರ್ಮಾಸ್ಯ ಆಗಿರುವಂಥದ್ದು. ವರದಾ ನದಿ ತೀರದ ಆನವಟ್ಟಿಯಲ್ಲಿ ಅವರು ಚಾತುರ್ಮಾಸ್ಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಚಿಕ್ಕವಾದ ಊರು ಅದು, ಶಾಂತವಾದ ವಾತಾವರಣ. ಅಲ್ಲಿ ನ್ಯಾಯಸುಧಾ ಪಾಠವನ್ನು ಸ್ವಾಮಿಗಳವರು ಹೇಳಬೇಕು. ಅದರಲ್ಲೂ ಸ್ವಾಮಿಗಳವರ ಪಾಠದ ಶೈಲಿ ಹೇಗೆ ಅನೇಕ ವಿದ್ವಾಂಸರ ಬಾಯಿಂದ ನಾನು ಕೇಳಿದ್ದೇನೆ.
ಗಹನವಾದ ವಿಷಯಗಳನ್ನು ಪದರು ಪದರಾಗಿ ಬಿಡಿಸಿ ಸುಬೋಧವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ಹಾಗೆ ತಿಳಿಸುವಂತಹ ಅವರ ಪಾಠದ ವೈಖರಿ ಇದೆಯಲ್ಲ, ಅಮೋಘವಾಗಿರುವಂಥದ್ದು. ಮುಕ್ತವಾದ ಕಂಠದಿಂದ ಅವರ ವಿದ್ವತ್ತತೆಯನ್ನು ನಾವು ಕೊಂಡಾಡಬೇಕು. ಅನುವಾದದ ಸಮಾಪ್ತಿ ನಂತರ ಸ್ವಾಮಿಗಳವರು ಸುಧಾಗ್ರಂಥ ಅಲಂಕಾರ ಮಾಡಿರುವಂತಹ ಸುಧಾಗ್ರಂಥದ ಪಲ್ಲಕ್ಕಿ ಊರೊಳಗೆಲ್ಲ ಮೆರವಣಿಗೆ ಆಗಿರುವಂಥದ್ದು. ಮಂದವಾಗಿ ಮಳೆ ಹನಿ ಉದಿರುವಂಥದ್ದು. ಸುಧಾ ಅನುವಾದವನ್ನು ಕೇಳಿ ದೇವಲೋಕದ ಇಂದ್ರದೇವರು ಆ ಸುರಪತಿ ಪುಷ್ಪವೃಷ್ಟಿಯನ್ನು ಮಾಡಿದಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಆನವಟ್ಟಿಯ ಶ್ರೀಮನ್ ನ್ಯಾಯಸುಧಾ ಜಿಜ್ಞಾಸಾಧಿಕರಣದ ಮಂಗಳದ ನಂತರ ಸಮಗ್ರ ಸುಧಾ ಗ್ರಂಥವನ್ನು ಟೀಕಾಕೃತ್ಪಾದರ ಸನ್ನಿಧಿಯಲ್ಲಿ ಮಳಖೇಡದಲ್ಲಿ ಅವರು ಜರುಗಿಸಬೇಕು ಅಂತ ಹೇಳಿ ಅಂತಃಪ್ರೇರಣೆ ಆಗಿರುವಂಥದ್ದು. ನಿತ್ಯದಲ್ಲಿ ಆ ಗುರಿಯನ್ನು ಇಟ್ಟುಕೊಂಡು ನಿತ್ಯದಲ್ಲಿ ಅಧ್ಯಯನ ಮಾಡಬೇಕು. ಎಲ್ಲಿವರೆಗೂ ಅಂದರೆ, ನಾನು ಹಿರಿಯರಿಂದ ಕೇಳಿದ್ದೇನೆ, ರಾತ್ರಿ 2 ಗಂಟೆವರೆಗೂ ಕ್ರೋಢ ಪತ್ರಗಳನ್ನು ನೋಡ್ತಾ ಕೂಡಬೇಕಂತೆ, ಟೀಕಾ ಟಿಪ್ಪಣಿಗಳನ್ನು. ಬೆಳಗ್ಗೆ ಮತ್ತೆ ಬೇಗ ಎದ್ದು 4 ಗಂಟೆಗೆ ಮತ್ತೆ ಪಾಠ. ಹೀಗೆ ನಿತ್ಯ ನಿರಂತರವಾಗಿ ಅವರು ಪಾಠವನ್ನು ಹೇಳಿದಂತಹ ಕೀರ್ತಿ 50 ವರ್ಷಗಳ ಕಾಲ ನಾವು ಅವರಲ್ಲಿ ಕಾಣ್ತೀವಿ. ಒಂದೇ ಒಂದು ಮಾತಿನಲ್ಲಿ ಹೇಳೋದಾದರೆ, ಅವರ ಜೀವನ ಚರಿತ್ರೆಯಲ್ಲಿ ಅವರು ಹೇಗಿದ್ದರು, ಅವರ ಕರ್ಮಗಳನ್ನು ಆಚರಣೆ ಹೇಗೆ ಮಾಡ್ತಿದ್ರು ಅನ್ನಲಿಕ್ಕೆ ಒಂದು ದಿವಸದ ಒಂದು ವಿಷಯವನ್ನು ನಾವು ನೋಡೋದಾದರೆ, ಸ್ವಾಮಿಗಳವರು ಬ್ರಾಹ್ಮಿ ಮುಹೂರ್ತದ 3 ಗಂಟೆ ಸುಮಾರು ಅವರು ಹೇಳುವಂಥದ್ದು, 5 ಗಂಟೆಯವರೆಗೂ ಪಾಠವನ್ನು ಹೇಳುವಂಥದ್ದು. ಅನಂತರ ಸ್ನಾನ, ಪ್ರಾತಃ ಅನ್ನೀಕ, ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡುವಂಥದ್ದು. 7 ಗಂಟೆಗೆ ಸರಿಯಾಗಿ ಮತ್ತೆ ಪ್ರಾರಂಭ ಆಯಿತು ಅಂದರೆ ಮಧ್ಯಾಹ್ನದವರೆಗೂ ಪಾಠ ಹೇಳಬೇಕು. ಅವನು ಪರಿಚಾಲಕರು ಎಡಬಲ ಸೇವಾ ಮಾಡುವಂಥವ್ರು ಬಂದು ಹೇಳಬೇಕು, ಸ್ವಾಮಿ ಎಲ್ಲ ತಯಾರಾಗಿದೆ ನೀವು ಬರಬೇಕು ಅಂತ ಅನ್ನೋವರೆಗೂ ಪಾಠವನ್ನು ಹೇಳುವಂಥವರು. ಅದಾದ ಕೂಡಲೇ ಮತ್ತೆ ಪಾದ ಪೂಜೆ, ರಾಮದೇವರ ಪೂಜೆಯನ್ನು ಮಾಡುವಂಥದ್ದು. ಪ್ರಸಾದ ಆದ ಕೂಡಲೇ ಮತ್ತೆ ಶಿಷ್ಯರಿಗೆ ಕರೆ ಬರೋದು ಪಾಠಕ್ಕೋಸ್ಕರವಾಗಿ ಪಾಠವನ್ನು ಹೇಳುವಂಥದ್ದು. ದಣಿವು, ಬೇಜಾರು, ಸುಸ್ತು ಅನ್ನೋದೇ ಅವರ ಒಂದು ಕೃತಿಯಲ್ಲಿ ಬರಲಿಲ್ಲ. ಅವರಿಗೆ ಯಾವತ್ತೂ ಯಾವ ಕೆಲಸಕ್ಕೂ ಬೇಜಾರೇ ಆಗಲಿಲ್ಲ, ಅಷ್ಟು ಶ್ರಮನೇ ಆಗಲಿಲ್ಲ. ಹಾಗೆ ಅವರು ಲೀಲಾಚಾರವಾಗಿ ಅವರು ಕರ್ಮವನ್ನು ಮಾಡದಂಥವರು ಜ್ಞಾನಪೂರ್ವಕವಾಗಿ ಅವರು ಪಾಠ ಹೇಳಲಿಕ್ಕೆ ಕೂತರು ಅಂದರೆ ಅಲೌಕಿಕವಾದ ವೇದಾಂತದ ಪ್ರಪಂಚದಲ್ಲಿ ಓಡಾಡಿದ ಹಾಗೆ ಆಗ್ತಾ ಇತ್ತು. ಕಣಕಣದಲ್ಲಿ ಇರುವಂತಹ ವಿಷಯವನ್ನು ಬಿಡಿಸಿ 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 ಕಿವಿಗಳಿಗೆ ಆಪ್ಯಾಯಮಾನ ಆಗೋ ಹಾಗೆ ಹೇಳುವಂಥವ್ರು. ಇಷ್ಟೇ ಅಲ್ಲದೆ ಅವರಲ್ಲಿ ಒಂದು ವೈಶಿಷ್ಟ್ಯತೆ ಏನು ಅಂದರೆ, ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಇನ್ನೂ ಕೇಳಬೇಕು ಅಂತ ಅನಿಸಬೇಕು ಕೇಳೋರಿಗೆ. ಹಾಗೆ ಅವರು ಪಾಠವನ್ನು ಹೇಳುವಂಥವ್ರು. ನಿದ್ರೆ ಅಷ್ಟೇ ಅಲ್ರಿ, ಊಟ ಆಗಿರ್ತಿತ್ತು, ಚಲೋ ರಾಮದೇವರ ಪ್ರಸಾದ ಭಕ್ಷ್ಯಭೋಜ್ಯವನ್ನು ಹಾಕುವಂಥವ್ರು, ಸ್ವಾಮಿಗಳೇ ಸ್ವತಃ ಬಡಿಸುವಂಥವ್ರು. ಇಷ್ಟೆಲ್ಲ ಇದ್ರೂ ಸ್ವಾಮಿಗಳವರು ಮಕ್ಕಳ ಮೇಲೆ ಪ್ರೀತಿಯನ್ನು ತೋರಿಸುವಂತಹ ತಂದೆ ತಾಯಿಯ ಹಾಗೆ ಪ್ರೀತಿಯಿಂದ ಪಾಠವನ್ನು ಹೇಳುವಂಥವರು. ನ್ಯಾಯ, ವ್ಯಾಕರಣ, ವೇದ, ಮೀಮಾಂಸಾ ಚತುಷ್ಟಯ ಪೂರಿತವಾಗಿರುವಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಗಹನ ವಿಷಯಗಳನ್ನು ಅರಳಿಯಂತೆ ಹಿಂಜಿ ಆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುವಂಥವರು. ಆ ಪಾಠವನ್ನು ಕೇಳಿದಂಥವರೇ ಭಾಗ್ಯಶಾಲಿಗಳು ಅಂತ ಅನ್ಬೋದು. ಅಂತಹ ಅವರ ಆನಂದ ವರ್ಣನಾತೀತವಾಗಿರುವಂಥದ್ದು. ಮಧ್ಯಾಹ್ನದ ಪ್ರಾರಂಭ ಆದಂತಹ ಪಾಠ ಸಂಜೆಯವರೆಗೂ ನಡೆಯುವಂಥದ್ದು. ಸಂಜೆಯಲ್ಲಿ ಸಾಯಂಕಾಲದ ಸಮಯ ವರದಾನದಿಯ ಸ್ನಾನ ಮಾಡಿ ನಿತ್ಯ ಅನ್ನೀಕಗಳನ್ನು, ಜಪ, ದೇವರಿಗೆ ಮಂಗಳಾರತಿ ಇವೆಲ್ಲವನ್ನು ತ್ವರಿತವಾಗಿ ಮುಗಿಸುವಂಥವ್ರು. ಅವರ ಗಮನ ಎಲ್ಲ ಪಾಠದ ಕಡೆ. ಯಾಕೆ ಸುಧಾ ಮಂಗಳ ಆಗಬೇಕು ಅನ್ನೋದು ಅವರ ಗಮನದಲ್ಲಿರುವಂಥದ್ದು. ಶಿಷ್ಯರಿಗೆ ಮಧ್ಯರಾತ್ರಿವರೆಗೂ ಪಾಠವನ್ನು ಹೇಳಿ ಆಮೇಲೆ ಶಿಷ್ಯರಿಗೆ ವಿಶ್ರಾಂತಿಯನ್ನು ಕೊಡುವಂಥವ್ರು. ಇವರು ಮತ್ತೆ ಯಥಾ ಪ್ರಕಾರ ಪುಸ್ತಕದಲ್ಲಿ, ಗ್ರಂಥಾವಲೋಕನದಲ್ಲಿ ಆಸಕ್ತರಾಗುವಂಥವ್ರು. ಹೀಗೆ ಅವರ ಆಶ್ರಮದ ಗ್ರಹಣದ ನಂತರ ತಮ್ಮ ಗುರುಗಳ ಮಹಾ ಸಮಾರಾಧನೆ, ಮೊದಲನೇ ಮಹಾಸಮಾರಾಧನೆಯ ದಿನ ಸಮೀಪಿಸಿರುವಂಥದ್ದು. ಶ್ರೀಮನ್ ನ್ಯಾಯಸುಧಾ ಸಂತೋಷದ ಸಂಭ್ರಮಗಳಲ್ಲಿ ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಅವರು ಪಾಠವನ್ನು ಹೇಳುವಂಥವ್ರು. ಹೀಗೆ ವಿದ್ವತ್ತತೆಯಿಂದ ಕೂಡಿದಂತಹ ವೈಶಿಷ್ಟ್ಯತೆ ಮಹಾಸ್ವಾಮಿಗಳವರದು. ಮುಂದೆ ಜಯತೀರ್ಥರ ಸನ್ನಿಧಿಗೆ ಬಂದಿದ್ದಾರೆ. ನಮಗೆಲ್ಲ ಗೊತ್ತು ಪಂಚಮಿ. ಆ ಪಂಚಮಿಯ ಆರಾಧನೆಯಲ್ಲಿ ಅರುಣೋದಯ ಕಾಲದಲ್ಲಿ ಕಾಗಿನಿ ನದಿ ಸ್ನಾನವನ್ನು ಮಾಡಿದ್ದಾರೆ.
ಸ್ನಾನ ಆದ ಮೇಲೆ ದಂಡೋದಕವನ್ನು ಎಲ್ಲರಿಗೂ ದಯಪಾಲಿಸಿದ್ದಾರೆ. ಟೀಕಾಕೃತ್ಪಾದರಿಗೆ ನಮಸ್ಕಾರವನ್ನು ಮಾಡಿ ಬಂದು ಯರಗೋಳದ ಗುಹೆಯಲ್ಲಿ ಅವರು ಹೊರಗಡೆ ಕೂತಿದ್ದಾರೆ. ವಿಶೇಷವಾದ ಅಲಂಕಾರ ಇಲ್ಲದೇ ಇರುವಂತಹ ಆಸನ, ಭಕ್ತರಿಂದ ಎಲ್ಲ ಕೂತಿರುವಂಥದ್ದು. ನೀರಿನಲ್ಲಾದರೆ ಅಲ್ಲೋಲ ಕಲ್ಲೋಲ ಇರ್ತದೆ. ಇದು ಜನಸಾಗರ. ಶಾಂತವಾಗಿ ಕೂತಿದ್ದಾರೆ. 10-12 ಸಾವಿರ ಜನ ಕೂತಿದ್ದಾರೆ ಆ ಕಟ್ಟೆಯ ಮುಂದೆ. ಸೂಜಿ ಬಿದ್ದರೂ ಶಬ್ದ ಕೇಳಿಸಬೇಕು, ಹಾಗೆ ನಿಶ್ಶಬ್ದವಾಗಿ ಕೂತಿದ್ದಾರೆ. ಮಹಾಸ್ವಾಮಿಗಳವರು ಪೀಠದಲ್ಲಿ ಬಂದು ಕುಳಿತುಕೊಂಡಿದ್ದಾರೆ. ಮೌನವಾಗಿ ಎಲ್ಲ ಗುರು ಪರಂಪರೆಯನ್ನು ವಂದಿಸಿದ್ದಾರೆ. ಶ್ರಿಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಅಂತ ಪ್ರಾರಂಭ ಮಾಡಿಕೊಂಡು ನ್ಯಾಯಸುಧಾದ ಒಂದು ಮಂಗಳಾಚರಣವನ್ನು ಮಾಡಿದ್ದಾರೆ. ಇದು ಒಂದೇ ಶ್ಲೋಕವನ್ನು 1 ಗಂಟೆವರೆಗೆ ಅಪ್ರತಿಹತವಾಗಿ ಅನುವಾದ ಮಾಡಿದ್ದಾರೆ. ಗಂಗಾ ನದಿಯ ಮಹಾಪೂರದಂತೆ ಅವರ ವಾಕ್ಪ್ರವಾಹ ವಿಶಾಲವಾಗಿರುವಂಥದ್ದು. ಅದರಲ್ಲೂ ಅವರ ವಾಣಿ ದುರ್ವಾದಿಗಳ ಕೊಳಚೆಯನ್ನು ಕಿತ್ತಿ ಹಾಕುವಂಥದ್ದು, ಪಂಡಿತರಿಗೂ ವಿಸ್ಮಯವನ್ನು ಉಂಟು ಮಾಡುವಂಥದ್ದು. ಅದರ ಸೆಳವು ಸಾಮಾನ್ಯರ ಗ್ರಹಣ ಶಕ್ತಿಗೆ ನಿಲುಕದಂತಾಗಿತ್ತು. ಅವರವರ ಪಾತ್ರೆಗೆ ಅನುಗುಣವಾಗಿ ಅವರು ಅನುಸಂಧಾನವನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಭಾರತೀಪತಿ ವಾಯುದೇವರ ಸನ್ನಿಧಾನದ ವಿಶೇಷ, ಅವರ ವಾಗ್ವೈಖರಿ ಅನುಪಮವಾಗಿರುವಂಥದ್ದು. ಜಿಜ್ಞಾಸಾಧಿಕರಣದ ಮೊದಲುಗೊಂಡು ಪ್ರತಿ ಅಧಿಕರಣದ ಪ್ರತಿ ಸೂತ್ರದ ಪೂರ್ವ ಪಕ್ಷ ಸಿದ್ಧಾಂತಗಳ ನಿರೂಪಣೆಯನ್ನು ವಿಸ್ತೃತವಾಗಿ ಮಾಡಿದ್ದಾರೆ ಮಹಾಸ್ವಾಮಿಗಳವರು. ಅವರ ಒಂದು ವಾಣಿಯಲ್ಲಿ ಏರಿಳಿತ ಇಲ್ಲ, ಏಕರೂಪವಾಗಿರುವಂಥದ್ದು. ಪಂಡಿತರು ಪಾಮರರು ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ದಾರೆ ಮಹಾಸ್ವಾಮಿಗಳವರ ಪ್ರವಚನವನ್ನು. ಶ್ರೀಮದಾಚಾರ್ಯರ ಬಗ್ಗೆ ಒಂದು ಮಾತು ಹೇಳ್ತೀವಿ ನಾವು, ಸುಮಧ್ವಜದಲ್ಲಿ ಕಾಣ್ತೀವಿ. ಪಾಲಸಂಗಮಪಿ ಬೋಧ ಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ ಹೇಳಿದ ಹಾಗೆ ಸಣ್ಣ ಮಕ್ಕಳಿಗೂ ಅರ್ಥ ಆಗಬೇಕು ಅವರ ಪ್ರವಚನ. ಪಂಡಿತರಿಗೂ ಏನಪ್ಪ ಇದು ಅರ್ಥ ಆಗ್ತಾ ಇರಲಿಲ್ಲ, ಇನ್ನೂ ತಿಳ್ಕೊಳ್ಬೇಕು ಅಂತ ಅನ್ನೋ ಹಾಗೆ ಅವರ ಅಮೃತದ ಪಾನ, ಸುಧಾಪಾನವನ್ನು ಎಲ್ರಿಗೂ ಮಾಡಿಸ್ತಾ ಇದ್ದಾರೆ. ಅಖಂಡವಾಗಿ 6 ಗಂಟೆಗಳ ಕಾಲ ಸುಧಾ ಅನುವಾದವನ್ನು ಮಾಡಿದ್ದಾರೆ. ಸ್ವಾಮಿಗಳವರ ಉತ್ಸಾಹ ಕುಗ್ಲೇ ಇಲ್ಲ, ವಿಷಯಗಳ ಕೊರತೆ ಆಗಲಿಲ್ಲ. ಇನ್ನು ಹೇಳ್ತಾನೆ ಇದ್ದಾರೆ. ಅನುವಾದದಲ್ಲಿ ತಲ್ಲೀನರಾಗಿ ಹೋಗಿದ್ದಾರೆ. ಅಷ್ಟು ಏಕಾಗ್ರವಾಗಿ ಅವರು ಮೈ ಮರೆತು ಅನುವಾದವನ್ನು ಮಾಡ್ತಾ ಇದ್ದಾರೆ. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಕೊನೆಗೆ ಮನೆಗೆ ಹೋಗುವಂತಹ ಸಮಯ ಯಾರ್ದು? ರವಿಯ ಸಮಯ. ರವಿ ಬಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನಂತೆ, ಸೂರ್ಯ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ. ಆ ಸೂರ್ಯನ ಒಂದು ಮನೆಗೆ ಹೋಗೋದನ್ನು ಕಂಡು ಸ್ವಾಮಿಗಳವರು ಕತ್ಲಾಗುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಸ್ವಾಮಿಗಳವರು ತಮ್ಮ ಅನುವಾದವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಅಂದರೆ ಆ ಸೂರ್ಯನ ಒಂದು ವೈಶಿಷ್ಟ್ಯತೆ ನೋಡಿ, ತನ್ನ ಕುಲದಲ್ಲಿ ಬಂದಂತಹ ರಾಮದೇವರ ಮಹಿಮೆಯನ್ನು ಹೇಳುವಂತಹ ಆ ಸುಧಾಗ್ರಂಥದ ಅನುವಾದವನ್ನು ಕೇಳಲಿಕ್ಕೆ ಸ್ವತಃ ಸೂರ್ಯನೇ ಬಂದಿದ್ದೇನೋ ಅನ್ನೋ ಹಾಗೆ ಅದನ್ನು ಸೂಚನೆಯನ್ನು ಮಾಡಿದ್ದಾನೆ. ಮುಂದೆ ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಅದರಲ್ಲೂ ಅನುವಾದದ ಸಂದರ್ಭದಲ್ಲಿ ಅನೇಕ ಜನ ವಿದ್ವಾಂಸರು ಅಂತ ನಾನು ಹೇಳಿದ್ನಲ್ಲ, ಅವರೆಲ್ಲ ಬಂದಿದ್ದರು. ಅದರಲ್ಲಿ ಮಹಾಜ್ಞಾನಿಗಳಾಗಿರುವಂತಹ ಗಲಗಲಿ ಕುರುಮಾಚಾರ್ಯರ ಸ್ನಾನ ಅಂತ ಹೇಳೇ ಪ್ರಖ್ಯಾತಿ. ಹುಬ್ಬಳ್ಳಿ ಧಾರವಾಡದಲ್ಲಿದ್ದವ್ರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಮಹಾಜ್ಞಾನಿಗಳು ಪಂಡ್ರಿನಾಥಾಚಾರ್ಯರ ವಿದ್ವಾಂಸರಾಗಿರುವಂತಹ ಪಂಡ್ರಿನಾಥಾಚಾರ್ಯರ ತಂದೆಯಾಗಿರುವಂಥವರು ಕುರ್ಮಾಚಾರ್ಯರು. ಅವರು ನಮಸ್ಕಾರವನ್ನು ಮಾಡಿ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರಂತೆ, ಸ್ವಾಮಿ ಇವತ್ತೇನು ನೀವು ಅನುವಾದವನ್ನು ಮಾಡಿದ್ದೀರಲ್ಲ ಪ್ರವಚನವನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿಬಿಟ್ಟಿದೆ. ಟೀಕಾಕೃತ್ಪಾದರ ಸನ್ನಿಧಾನ ನಿಮ್ಮಲ್ಲಿ ಇದೆ, ಅದರ ಬಲದಿಂದಲೇ ಇವತ್ತಿಷ್ಟೊಂದು ಅತ್ಯಪೂರ್ವವಾಗಿ ನೀವು ಅನುವಾದವನ್ನು ಮಾಡಿದ್ದೀರಿ ಅನ್ನೋದು ಇದಕ್ಕಿದೇ ಸಾಕ್ಷಿ ಅಂತ ಹೇಳಿ ಅವರು ಹೇಳಿದ್ದನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ವಿಶೇಷವಾಗಿ ಅಲಂಕಾರ ಮಾಡಿರುವಂತಹ ಅರ್ಥದಲ್ಲಿ ಸುಧಾಗ್ರಂಥದ ಮೆರವಣಿಗೆ ಆಗಿರುವಂಥದ್ದು. ಹೀಗೆ ಅನೇಕ ವಿಭಾಗದಲ್ಲಿ ನಾವು ಸ್ವಾಮಿಗಳವರ ವ್ಯಕ್ತಿತ್ವವನ್ನು ಕಾಣ್ತೀವಿ. ತೇಂಬರೆ ಗ್ರಾಮಕ್ಕೆ ಹೋಗಿದ್ದಾರೆ ಸತ್ಯಜ್ಞಾನ ತೀರ್ಥರು. ಅದಾದ ಮೇಲೆ ಉತ್ತರ ಭಾರತದ ಪ್ರವೇಶವನ್ನು ಮಾಡಿದ್ದಾರೆ.
ಉತ್ತರ ಭಾರತದಲ್ಲಿ. ಅದರಲ್ಲೂ ವಿಶೇಷವಾಗಿ ಗಯಾಕ್ಕೆ ಹೋಗಿ ಕಾಶಿ ಬದರಿ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶನ ಮಾಡಬೇಕು ಅಂತ ಹೊರಟಿದ್ದಾರೆ. ಸ್ವಾಮಿಗಳವರ ವೈಶಿಷ್ಟ್ಯತೆ ಅಂಥದ್ದು. ಅನೇಕ ಕಡೆ ವಾದವನ್ನು ಮಾಡಿ ದುರ್ವಾದಿಗಳನ್ನು ನಿಗ್ರಹ ಮಾಡಿ ವಿಶೇಷವಾಗಿ ಜಯಪತ್ರಿಕೆಯನ್ನು ಪಡೆದಂಥವರು ಮಹಾಸ್ವಾಮಿಗಳವರು. ಮಹಾಸ್ವಾಮಿಗಳವರ ಒಂದು ವೈಶಿಷ್ಟ್ಯತೆ ಅಪೂರ್ವವಾಗಿರುವಂಥದ್ದು. ನಾನೀಗ ಹೇಳಿದ್ನಲ್ಲ ಹಾಗೆ ಅನೇಕ ಊರುಗಳನ್ನು ಸಂಚಾರ ಮಾಡ್ತಾ ಇಡೀ ಭಾರತ ಪ್ರದೇಶದಲ್ಲಿ ಎಲ್ಲ ಕಡೆ ಹೋಗಿ ಅವರು ಸಂಚಾರವನ್ನು ಮಾಡಿದಂಥದ್ದವರು. ವಿಶೇಷವಾಗಿ ಸತ್ತಿಯಲ್ಲಿ ಮತ್ತು ಪುಣೆಯಲ್ಲಿ ಅವರು ಚಾತುರ್ಮಾಸ್ಯವನ್ನು ಮಾಡಿದ್ದನ್ನು ನಾವು ಕಾಣ್ತೀವಿ. ಪುಣೆಗೆ ಬಂದಿದ್ದಾರೆ. ವಿದ್ಯಾ ಕೇಂದ್ರ ಅಂತ ಅದರ ಹೆಸರು. ಇಂದಿಗೂ ಅದು ಪ್ರಖ್ಯಾತವಾಗಿರುವಂಥದ್ದು. ಲೌಕಿಕ ವಿದ್ಯೆ ಆಗಿರ್ಬೋದು, ಪಾರಮಾರ್ಥಿಕ ವಿದ್ಯೆ ಆಗಿರ್ಬೋದು. ಅಲ್ಲಿ ಪೂನಾದಲ್ಲಿ ವಿಶೇಷವಾಗಿ ಮತಭೇದ ಮಠಭೇದ ಇರದೆ ವಿಶೇಷವಾಗಿ ಎಲ್ಲ ಕಡೆ ಪ್ರಚಾರವನ್ನು ಮಾಡಿದಂಥವರು. ಸತ್ಯಧ್ಯಾನ ತೀರ್ಥರ ನಂತರ ವಿಶೇಷವಾಗಿ ಅಲ್ಲಿ ದ್ವೈತ ಮತವನ್ನು ಪ್ರಸಾರ ಮಾಡಿದಂತಹ ಕೀರ್ತಿ ಮಹಾಸ್ವಾಮಿಗಳವರದು. ಮುಂದೆ ಲೋಕಮಾನ್ಯ ತಿಲಕರ ಪಟ್ಟಶಿಷ್ಯರಾಗಿರುವಂತಹ ಕೇಸರಿ ಮರಾಠ ಪತ್ರಿಕೆಯ ಸಂಸ್ಥಾಪಕರು ಕರಂದೀಕರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಸ್ವಾಮಿಗಳವರು ಎಲ್ಲರಿಗೂ ಸಂಭಾವನೆಯನ್ನು ಕೊಟ್ಟು ಸತ್ಯಧ್ಯಾನ ತೀರ್ಥರಲ್ಲಿ ನಮಗೂ ಅವರಿಗೂ ಇದ್ದಂತಹ ಒಂದು ಒಡನಾಟ, ಸತ್ಯಧ್ಯಾನ ತೀರ್ಥರ ಮೇಲೆ ನಮಗೆ ಎಷ್ಟು ಗೌರವ ಇತ್ತು, ನಾವು ಎಷ್ಟು ಭಕ್ತಿಯನ್ನು ಮಾಡ್ತಿದ್ವಿ ಎಲ್ಲವನ್ನು ಆ ಶಿಷ್ಯರು ಲೋಕಮಾನ್ಯತೆಯ ತಿಲಕರು ಮತ್ತು ಸತ್ಯಧ್ಯಾನ ತೀರ್ಥರ ಒಡನಾಟ ಅದನ್ನೆಲ್ಲವನ್ನು ಹೇಳಿದ್ದಾರೆ. ಇದಾದಾದ್ಮೇಲೆ ಸ್ವಾಮಿಗಳವರು ಗೀತೆಯ ವಾಕ್ಯವನ್ನು ತೆಗೆದುಕೊಂಡು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅನ್ನುವಂತಹ ಮಾತನ್ನ ಭಗವಂತನ ನುಡಿಯನ್ನು ಹಿಡಿದುಕೊಂಡು ಆ ಜ್ಞಾನದ ಒಂದು ಮಹಿಮೆಯನ್ನು ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕ ಊರುಗಳನ್ನು ಸಂಚಾರ ಮಾಡ್ತಾ 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 ಎಲ್ಲ ಕಡೆ ಹೋಗೋದು. ವಿಶೇಷವಾಗಿ ದ್ವೈತ ಮತವನ್ನು ಪ್ರಚಾರ ಮಾಡುವಂಥದ್ದು. ಅದರಲ್ಲೂ ಅನಂತ ಕೃಷ್ಣ ಶಾಸ್ತ್ರಿಗಳು ಅಂತ ಹೇಳಿ ಅದ್ವೈತ ವಿದ್ವಾಂಸರು. ಅವರನ್ನು ಸತ್ಯಧ್ಯಾನ ತೀರ್ಥರ ಕಾಲದಲ್ಲೇ ಅವರು ಪರಾಭವಗೊಂಡಿರೋದಂತ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಮುಂದೆ ಅವರು ಅದ್ವೈತ ತತ್ವಸುಧಾ ಅನ್ನುವಂಥ ಗ್ರಂಥ ಬರೆದಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾರೆ. ಶ್ರೀಮದ್ ಅನಂತಾಖ್ಯ ಕೃಷ್ಣಾಖ್ಯ ಶಾಸ್ತ್ರಿಣಂ ವಾದಿಸತ್ತಮಂ ಶ್ರೀ ಸತ್ಯ ಪ್ರಮೋದ ತೀರ್ಥಾರ್ಯ ನಿರ್ಜಿತ ರೇಜರೆ ತದಾ. ಸತ್ಯಪ್ರಮೋದ ತೀರ್ಥರಲ್ಲಿ ವಾದವನ್ನು ಮಾಡಿದ್ದಾರೆ, ಮುಖ್ಯಾರ್ಥವನ್ನು. ಅಲ್ಲಿ ಮತ್ತು ಪರಾಭವಗೊಂಡು ಅವರಿಂದ ವಿಶೇಷವಾದ ಸಂಭಾವನೆಯನ್ನು ಪಡೆದಂಥವರು ನಿರುತ್ತರಾಗಿದ್ದಾರೆ. ಸತ್ಯಧ್ಯಾನ ತೀರ್ಥರೇ ನೀವು ಬಂದಿದ್ದೀರಿ ಅಂತ ಅನ್ನೋ ಹಾಗಾಗ್ತಾ ಇದೆ ಅಂತ ಅವರು ವರ್ಣನೆ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಹೀಗೆ ಅನೇಕ ಊರುಗಳನ್ನು ಸಂಚಾರ ಮಾಡ್ತಾ ಉತ್ತರದ ಭಾರತದ ಯಾತ್ರೆಯನ್ನು ಮಾಡಿದಂಥವರು ಅನೇಕ ಸಲ, ಹೆಚ್ಚು ಸಲ ಮಾಡಿದಂತಹ ಕೀರ್ತಿ ನಮ್ಮ ಸತ್ಯಪ್ರಮೋದ ತೀರ್ಥರದು. ಗಯಾ ಕ್ಷೇತ್ರಕ್ಕೆ ಹೋಗಿದಂತಹ ಮಹಿಮೆ, ಅಲ್ಲಿ ಕಾಶಿಯಲ್ಲಿರುವಂತಹ ಬಿಂದು ಮಾಧವನ ಸಂದರ್ಶನ, ಅದೆಲ್ಲರದ ಮಹಿಮೆಯನ್ನು ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.